ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೇನೆ. ದೈವಿಕ ಮಾರ್ಗದ ಮತ್ತೊಂದು ಅದ್ಭುತವಾದ ವಿಡಿಯೋಗೆ ನಿಮಗೆಲ್ಲರಿಗೂ ಹಾರ್ದಿಕ ಸ್ವಾಗತ ಸ್ನೇಹಿತರೆ. ಮೀನರಾಶಿಯವರೇ, ನೀವು ಕಾಯ್ತಿದ್ದ ಕಾಲ ಕೊನೆಗೂ ಬಂದುಬಿಟ್ಟಿದೆ. ಆಗಸ್ಟ್ 20ರಿಂದ 31ರ ನಡುವಿನ ಈ 11 ದಿನಗಳಲ್ಲಿ ಸಾಕ್ಷಾತ್ ನಿಮ್ಮ ರಾಷ್ಟ್ರಾಧಿಪತಿ ಗುರುವೇ ಉಚ್ಚ ಸ್ಥಾನಕ್ಕೆ ಏರಿ ನಿಮ್ಮ ಜಾತಕದಲ್ಲಿ ಅತಿ ದೊಡ್ಡ ಪವಾಡ ಸೃಷ್ಟಿಸಲಿದ್ದಾನೆ. ಹಳೆಯ ಕಷ್ಟಗಳು, ತೀರಿಸಲಾಗದ ಸಾಲಗಳು ಹಾಗೂ ಶತ್ರುಗಳ ಕುತಂತ್ರಗಳೆಲ್ಲವೂ ಒಂದೇ ಏಟಿಗೆ ಧ್ವಂಸವಾಗಲಿವೆ. ಅಷ್ಟು ಮಾತ್ರವಲ್ಲ, ಷೇರು ಮಾರುಕಟ್ಟೆಯಿಂದ ಅಥವಾ ನಿಂತು ಹೋಗಿದ್ದ ಆಸ್ತಿ ವ್ಯವಹಾರದಿಂದ ಅನಿರೀಕ್ಷಿತ ಧನರಾಶಿ ನಿಮ್ಮ ಕೈ ಸೇರಲಿದೆ. ಆದರೆ ಜಾಗರೂಕರಾಗಿರಿ, ನೀವು ಅತಿಯಾಗಿ ನಂಬಿದ ಪ್ರೀತಿಯೇ ನಿಮ್ಮ ಬೆನ್ನಿಗೆ ಚೂರಿ ಹಾಕುವಂತಹ ಕರಾಳ ನೀಚ ಶುಕ್ರದೋಷವು ಇದೇ ಸಮಯದಲ್ಲಿ ಹೆಣಕೊಳ್ಳುತ್ತಿದೆ. ನಿಮ್ಮ 5ನೇ ಭಾವದಲ್ಲಿ ಸಾಕ್ಷಾತ್ ಗುರುದೇವರು ಉಚ್ಚ ಸ್ಥಿತಿಯಲ್ಲಿ ಮೆರೆಯುತ್ತಿದ್ದಾನೆ. ಆತನ ದೈವಿಕ ದೃಷ್ಟಿ ನಿಮ್ಮ ಭಾಗ್ಯ, ಲಾಭ ಮತ್ತು ಜನ್ಮಸ್ಥಾನದ ಮೇಲಿರುವುದರಿಂದ ಹಳೆಯ ಹೂಡಿಕೆಗಳಿಂದ ಹಠಾತ್ತಾಗಿ ಧನದ ಹೊಳೆಯೇ ಹರಿಯಲಿದೆ. 6ನೇ ಭಾವದಲ್ಲಿ ಸ್ವಕ್ಷೇತ್ರದ ಸೂರ್ಯನು ಕೇತುವಿನ ಮಘಾ ನಕ್ಷತ್ರದಲ್ಲಿದ್ದು ಭೀಕರ ಶತ್ರು ಹಂತಕ ಯೋಗವನ್ನು ಸೃಷ್ಟಿಸುತ್ತಿದ್ದಾನೆ. ಕೆಲಸದ ಸ್ಥಳದಲ್ಲಿ ನಿಮ್ಮ ವಿರುದ್ಧ ಚಕ್ರವ್ಯೂಹ ಹೆಣೆದಿದ್ದ ಸ್ಪರ್ಧಿಗಳೆಲ್ಲವೂ ತಾನಾಗಿಯೇ ಮಣ್ಣುಪಾಲಾಗಲಿದ್ದಾರೆ. ಆಫೀಸಿನಲ್ಲಿ ಮೇಲಾಧಿಕಾರಿಗಳು ನಿಮ್ಮ ಮಾತು ಕೇಳಿ ತಲೆಬಾಗಲಿದ್ದಾರೆ. 12ನೇ ಭಾವದ ರಾಹುವಿನಿಂದಾಗಿ ವಿದೇಶಿ ಸಂಸ್ಥೆಗಳಿಂದ ಅಥವಾ ಆನ್ಲೈನ್ ವಹಿವಾಟುಗಳಿಂದ ದೊಡ್ಡ ಮೊತ್ತದ ಹಣ ಹರಿದು ಬರಲಿದೆ. ಆದರೆ ಈ ಅಭೂತಪೂರ್ವ ಯಶಸ್ಸಿನ ನಡುವೆಯೇ ಒಂದು ಕತ್ತಲೆಯ ಬಲೆ ಕಾಯುತ್ತಿದೆ. ನಿಮ್ಮ ಲಗ್ನದಲ್ಲೇ ವಕ್ರಿ ಶನಿಯು ಬುಧನ ರೇವತಿ ನಕ್ಷತ್ರದಲ್ಲಿ ಕುಳಿತಿದ್ದಾನೆ. ಇದರಿಂದ ಅತಿಯಾದ ಆಲೋಚನೆ, ಸೋಮಾರಿತನ ಮತ್ತು ಕೆಲಸದಲ್ಲಿ ಮಂದಗತಿ ಕಾಣಿಸಿಕೊಳ್ಳಬಹುದು. 4ನೇ ಭಾವದಲ್ಲಿ ಮಂಗಳನು ರಾಹುವಿನ ಆರ್ದ್ರ ನಕ್ಷತ್ರದಲ್ಲಿರುವುದರಿಂದ ಮನೆಯಲ್ಲಿ ಅಶಾಂತಿ, ವಾಹನ ರಿಪೇರಿ ಹಾಗೂ ತಾಯಿಯವರ ಆರೋಗ್ಯದಲ್ಲಿ ಏಕಾಏಕಿ ಏರುಪೇರಾಗಬಹುದು. ಆರೋಗ್ಯದ ವಿಷಯದಲ್ಲಿ ಎದೆ ಉರಿ, ರಕ್ತದೊತ್ತಡದ ತೊಂದರೆ ಮತ್ತು ತೀವ್ರ ನಿದ್ರಾಹೀನತೆ ನಿಮ್ಮನ್ನು ಕಾಡಲಿದೆ. ಇನ್ನು ನಿಮ್ಮ ದಾಂಪತ್ಯ ಮತ್ತು ಪ್ರೇಮ ಜೀವನದಲ್ಲಿ ಒಂದು ಬೃಹತ್ ಚಂಡಮಾರುತ ಏಳಬಹುದು. 7ನೇ ಭಾವದಲ್ಲಿ ದಾಂಪತ್ಯ ಕಾರಕ ಶುಕ್ರನು ನೀಚ ಸ್ಥಿತಿಯಲ್ಲಿದ್ದಾನೆ ಮತ್ತು ಆತನ ಮೇಲೆ ಮಂಗಳನ ಉಗ್ರ ದೃಷ್ಟಿ ಬೀಳುತ್ತಿದೆ. ಇದರಿಂದ ಸಂಗಾತಿಯೊಂದಿಗೆ ಸುಮ್ಮನೆ ಕಲ್ಪನಾತ್ಮಕ ಅನುಮಾನಗಳು, ಅನಂಬಿಕೆಗಳು ಮೂಡಿ ಸುಂದರ ಗೃಹಸುಖ ಹಾಳಾಗಬಹುದು. ಆದರೆ ಉನ್ನತ ಶಿಕ್ಷಣ, ರಿಸರ್ಚ್ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಿದ್ಧರಾಗುತ್ತಿರುವ ವಿದ್ಯಾರ್ಥಿಗಳಿಗೂ ಹಾಗೂ ಸಂತಾನ ಅಪೇಕ್ಷಿಗಳಿಗೂ ಉಚ್ಚ ಗುರುವಿನ ಪೂರ್ಣ ಅನುಗ್ರಹದಿಂದ ಅತ್ಯಂತ ಶ್ರೇಷ್ಠ ಮಟ್ಟದ ಶುಭವಾರ್ತೆ ಕಾಯುತ್ತಿದೆ. ಈ ಎಲ್ಲ ಗ್ರಹಗಳ ಕಠಿಣ ಸವಾಲುಗಳನ್ನು ದಾಟಿ ಉಚ್ಚ ಗುರುವಿನ ದಿವ್ಯ ಕೃಪೆಯನ್ನು ಪೂರ್ಣವಾಗಿ ಪಡೆಯಲು ಒಂದು ಮಹಾಶಕ್ತಿಶಾಲಿ ಪರಿಹಾರವಿದೆ. ದಿನವೂ ಬೆಳಿಗ್ಗೆ ಅಥವಾ ಸಂಜೆ ಶ್ರೀ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ ಅಥವಾ ಶ್ರದ್ಧೆಯಿಂದ ಆಲಿಸಿ. ಪ್ರತಿ ಶುಕ್ರವಾರದಂದು ಸಮೀಪದ ದೇವಸ್ಥಾನಕ್ಕೆ ಹಸಿವಿನ ಶುದ್ಧ ತುಪ್ಪವನ್ನು ದಾನವಾಗಿ ನೀಡಿ. ಈ ಸರಳ ಕೆಲಸ ನಿಮ್ಮ ನೀಚ ಶುಕ್ರದೋಷವನ್ನು ಸಂಪೂರ್ಣವಾಗಿ ನಿವಾರಿಸಿ, ಶನಿಯ ವಕ್ರದೃಷ್ಟಿಯನ್ನು ಶಾಂತಗೊಳಿಸಿ, ನಿಮ್ಮ ಬದುಕಿನಲ್ಲಿ ಸಕಲ ಐಶ್ವರ್ಯವನ್ನು ಕರುಣಿಸುತ್ತದೆ. ನಿಮ್ಮ ಜೀವನದಲ್ಲೂ ಈ ರೀತಿ ಅತಿಯಾದ ಆಲೋಚನೆ ಅಥವಾ ದಾಂಪತ್ಯದಲ್ಲಿ ಕಿರಿಕಿರಿ ಕಾಣಿಸಿಕೊಡುತ್ತಿದ್ದರೆ ಕಮೆಂಟ್ನಲ್ಲಿ ಓಂ ನಮೋ ಭಗವತೆ ವಾಸುದೇವಾಯ ಎಂದು ಟೈಪ್ ಮಾಡಿ ನಿಮ್ಮ ಅನಿಸಿಕೆಯನ್ನು ಹಂಚಿಕೊಳ್ಳಿ. ಮೀನರಾಶಿಯ ನಿಮ್ಮ ಆಪ್ತರಿಗೂ ಈ ವಿಡಿಯೋ ತಕ್ಷಣವೇ ಶೇರ್ ಮಾಡಿ. ಮುಂದಿನ ಎಲ್ಲ ರಾಶಿ ರಹಸ್ಯಗಳನ್ನು ಮೊದಲೇ ತಿಳಿಯಲು ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ.